ಹಾಯ್ ಹಲೋ. ಇವತ್ತು ನಾವು ಸಿಗಂದೂರಿಗೆ ಬಂದಿದ್ದೀವಿ. ಇಲ್ಲಿ ಲಾಂಚಲ್ಲಿ ಹೋಗ್ಬೇಕು. ಎಲ್ಲ ಆಲ್ರೆಡಿ 1 ಕಿಲೋಮೀಟ್ರು ಕ್ಯೂ ನಿಂತಿದೆ. ಹಂಗಾಗಿ ಕಾರ್ನ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. 1 ಕಿಲೋಮೀಟ್ರು ಆಲ್ರೆಡಿ ಗಾಡಿಗಳೆಲ್ಲ ಕ್ಯೂ ಅಲ್ಲಿ ನಿಂತಿದೆ. ಹೋಗ್ಬೇಕಂದ್ರೆ ಮಿನಿಮಮ್ 1 ಅವರ್ 1.5 ಅವರ್ ಆಗುತ್ತೆ. ತೋರಿಸ್ತೀನಿ ನೋಡಿ ಗಾಡಿಗಳು ಎಷ್ಟು ಕ್ಯೂ ಇದೆ ಅಂತ ಹೇಳ್ಬಿಟ್ಟು. ನೋಡಿ ಎಲ್ಲಿಂದ ಸ್ಟಾರ್ಟ್ ಆಗಿದೆ, ಕ್ಯೂ ಎಲ್ಲಿವರೆಗೂ ಹೋಗಿದೆ ನೋಡಿ. ಇಲ್ಲಿಂದ ಹೆಚ್ಚು ಕಮ್ಮಿ 1 ಕಿಲೋಮೀಟ್ರ್ ಆಗುತ್ತೆ ಲಾಂಚ್. ಶರಾವತಿ ನದಿ, ಅಲ್ಲಿಂದ ಬೋಟಲ್ಲಿ ಹೋಗ್ಬೇಕು. 1 ಕಿಲೋಮೀಟ್ರ್ ಹೆಚ್ಚು ಕಮ್ಮಿ ಆಲ್ರೆಡಿ ಟ್ರಾಫಿಕ್ ಆಗಿದೆ. ಈ ಕ್ಯೂ ಅಲ್ಲಿ ನಾವು ಲಾಂಚಲ್ಲಿ ಗಾಡಿ ತೊಗೊಂಡು ಆ ಕಡೆ ಹೋಗ್ಬೇಕಂದ್ರೆ ಶರಾವತಿ ನದಿನ ದಾಟಿ ಮಿನಿಮಮ್ 1 ಅವರ್ ಇಲ್ಲ 2 ಅವರ್ಸ್ ಆಗುತ್ತೆ. ರಜೆ ಇರೋದ್ರಿಂದ ಫುಲ್ ಗಾಡಿಗಳೆಲ್ಲ ಬಂದ್ಬಿಟ್ಟಿದೆ ನೋಡಿ. ಫುಲ್ಲು ಗಾಡಿಗಳು ಕ್ಯೂ ನಿಂತಿದ್ದಾವೆ. ಕೀರ್ತಿ ನೋಡಿ ಗುಂಡಿ ಬಾವಿ. ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನವು ಭಾರತದ ಕರ್ನಾಟಕ ರಾಜ್ಯದ ಶಿವಮೊಗ್ಗದ ಸಿಗಂದೂರು ಕಳಸವಳ್ಳಿಯಲ್ಲಿದೆ. ನೀರೆಲ್ಲ ಕಡಿಮೆ ಇದೆ. ಇವಾಗ ಬೆಳಗ್ಗೆನೆ ಇವತ್ತು ರಜೆ ಇರೋದ್ರಿಂದ ಫುಲ್ ಜನ ಬಂದಿದ್ದಾರೆ. ವೆಹಿಕಲ್ ಕೂಡ ಫುಲ್ ಆಗಿದೆ. ಅದಕ್ಕೆ ನಾವು ಲಾಂಚಲ್ಲಿ ಹಂಗೆ ನಡ್ಕೊಂಡೆ ಹೋಗ್ತಾ ಇದೀವಿ ನೋಡಿ. ಗಾನಿಕ ಓಡ್ತಾ ಇದ್ದಾಳೆ. ನೀರು ತುಂಬಾ ಕಮ್ಮಿ ಇದೆ ನೋಡಿ. ಈ ಕಡೆ ಬ್ರಿಡ್ಜ್ ಎಲ್ಲ ರೆಡಿ ಆಗ್ತಾ ಇದೆ. ಇಲ್ಲಿ ರೆಡಿ ಆಗ್ತಾ ಇದೆ. ಇದಕ್ಕೆ ಟೈಮ್ ಹಿಡಿಯುತ್ತೆ ಸ್ವಲ್ಪ. ಹೆಂಗ್ ರೆಡಿ ಆಗಿದ್ದಾಳೆ ನೋಡಿ ಮಗಳು ಗಾನಿಕ. ಮಂಗಳ ಇಲ್ಲಿ ನೋಡಿ ಕರ ಮಂಗಳ ನೋಡಿ ವಿಡಿಯೋ ಮಾಡ್ತಾ ಇದ್ದಾಳೆ ನೋಡಿ. ನೀರು ತುಂಬಾ ಕಮ್ಮಿ ಇದೆ. ಇವಾಗ ಶರಾವತಿ ನದಿಯಲ್ಲಿ ಇಲ್ಲಿಂದ ಲಾಂಚಲ್ಲಿ ನಡ್ಕೊಂಡು ಹೋಗ್ಬೇಕು. 3 ಲಾಂಚ್ ಇದೆ ನೋಡಿ. ಆ ಕಡೆ ಒಂದಿದೆ, ಇಲ್ಲೊಂದಿದೆ, ಈ ಕಡೆ ಒಂದಿದೆ. ಅದು ಸದ್ಯಕ್ಕೆ ರನ್ ಆಗ್ತಾ ಇಲ್ಲ ಅನ್ಸುತ್ತೆ. ವೆಹಿಕಲ್ ನೋಡ್ರೆ 1 ಕಿಲೋಮೀಟ್ರು ಇದೆ. ಅವೆಲ್ಲ ಮೂವ್ ಆಗ್ಬೇಕಂದ್ರೆ ಮಿನಿಮಮ್ 2 ಅವರ್ಸ್ ಬೇಕು. ಅದಕ್ಕೆ ನಾವು ಕಾರ್ನ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ಲಾಂಚಲ್ಲಿ ಹೋಗ್ತಾ ಇದೀವಿ ಇವಾಗ.
ಅಪಾರ ಮಹಿಮೆಯುಳ್ಳ ದೇವಿ ಶಕ್ತಿ ಪೀಠಗಳಲ್ಲಿ ಶ್ರೀ ಸಿಗಂದೂರು ಚೌಡೇಶ್ವರಿ ಅಮ್ಮನವರ ಕ್ಷೇತ್ರವು ಒಂದು. ಇಲ್ಲಿನ ದೇವಿಯ ದರ್ಶನವನ್ನು ಪಡೆಯಲು ದೇಶ ವಿದೇಶಗಳಿಂದ ಭಕ್ತರು ಭೇಟಿ ನೀಡುತ್ತಾರೆ. ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನವು ಭಾರತದ ಕರ್ನಾಟಕ ರಾಜ್ಯದ ಶಿವಮೊಗ್ಗದ ಸಿಗಂದೂರು ಕಳಸವಲ್ಲಿಯಲ್ಲಿದೆ. ಈ ದೈವಿಕ ದೇವಾಲಯವು ಸಿಗಂದೂರು ಗ್ರಾಮದ ಪ್ರಮುಖ ಆಕರ್ಷಣೆ ಶಕ್ತಿಯಾಗಿದೆ. ಈ ದೇವಾಲಯವನ್ನು ಚೌಡೇಶ್ವರಿ ಎಂದು ಕರೆಯಲ್ಪಡುವ ಸಿಗಂದೂರೇಶ್ವರಿ ದೇವಿಗೆ ಅರ್ಪಿಸಲಾಗಿದೆ. ಸುಮಾರು 300 ವರ್ಷಗಳ ಹಿಂದೆ ಪವಿತ್ರ ಶರಾವತಿ ನದಿಯ ದಡದಲ್ಲಿ ದೇವಿಯ ವಿಗ್ರಹ ಕಂಡುಬಂದಿದೆ ಎಂದು ಹೇಳಲಾಗುತ್ತದೆ. ಇನ್ನೊಂದು ಕುತೂಹಲಕಾರಿ ಸಂಗತಿ ಎಂದರೆ ದೇವಾಲಯವು ವರ್ಷವಿಡೀ ಭಕ್ತರಿಂದ ತುಂಬಿರುತ್ತದೆ. ಲಾಂಚಿಂದ ಬಂದು ಇಲ್ಲಿಂದ ಟೆಂಪೋಗಳಲ್ಲಿ ಹೋಗ್ಬೇಕು. ನೋಡಿ ಮಂಗಳನ ಮಿಸ್ಸಸ್ ಇಲ್ಲಿಂದ ಒಂದು 3 ಕಿಲೋಮೀಟರ್ಸ್ ಹೋಗ್ಬೇಕಾಗತ್ತೆ. ಇಲ್ಲಿಂದ ಲಾಂಚ್ ಇಳಿದು ಬಂದರೆ ಈ ಕಡೆಗೆ ನೋಡಿ ಇಲ್ಲಿಂದನೇ ಫುಲ್ ಕ್ಯೂ. ಮತ್ತೆ ಈ ಕಡೆಯಿಂದ ಹೋಗ್ಬೇಕಂದ್ರೆ ಮಿನಿಮಮ್ 2 ಅವರ್ಸ್ ಬೇಕಾಗುತ್ತೆ. ಒಂದೊಂದು ಲಾಂಚಲ್ಲಿ ಒಂದು 10-12 ಗಾಡಿ ತಗೊಂಡು ಹೋಗ್ಬೋದು ಅಷ್ಟೇ. ಅದರ ಮಧ್ಯೆ ಜನಗಳು ಬೇರೆ ಹತ್ತಿಸ್ಕೋಬೇಕು. ನೋಡಿ ಫುಲ್ಲು ಕ್ಯೂ ಇದೆ. ಸಿಗಂದೂರು ದೇವಸ್ಥಾನದಲ್ಲಿ ಪೂಜಾ ಸಮಯ ಮುಂಜಾನೆ 3:30ರಿಂದ ಮಧ್ಯಾಹ್ನ 2:30ರವರೆಗೆ ಮತ್ತು ಸಂಜೆ 5:30ರಿಂದ 7:30ರವರೆಗೆ ಡೈಲಿ ಈ ಒಂದು ಸಮಯದಲ್ಲಿ ಪೂಜೆ ನಡೀತಕ್ಕಂಥದ್ದು. ಹಿಸ್ಟ್ರಿ ಹೇಳೋ ಪ್ರಕಾರ ಸರಿಸುಮಾರು 300 ವರ್ಷಗಳ ಐತಿಹಾಸಿಕ ಕಥೆ ಇದು. ಅಂದರೆ 18ನೇ ಶತಮಾನದಲ್ಲಿ ಸಾಗರ ತಾಲೂಕಿನ ಶಿವಮೊಗ್ಗ ಜಿಲ್ಲೆ ಕರೂರು ಗ್ರಾಮ ಪಂಚಾಯಿತಿ ಮಡೇನೂರು ಎಂಬ ಗ್ರಾಮದಲ್ಲಿ ಶೇಷಪ್ಪ ನಾಯಕ್ ಎಂಬುವವರಿಗೆ ಮೊದಲು ದೇವಿ ವಿಗ್ರಹ ಕಾಣಿಸಿಕೊಂಡಿದ್ದು. ಅದಾದಮೇಲೆ ಅಲ್ಲಿ ದೇವಸ್ಥಾನನ ಕಟ್ಟಿ ಪೂಜೆ ಪ್ರಾರಂಭ ಮಾಡಿದರು. ಮತ್ತು ಮಕರ ಸಂಕ್ರಾಂತಿ ಸಮಯದಲ್ಲಿ ಜಾತ್ರಾ ಮಹೋತ್ಸವ ಕೂಡ ಇಲ್ಲಿ ನಡೆಯುತ್ತದೆ.
ಇಲ್ಲಿ ಸಿಗಂದೂರು ದೇವಸ್ಥಾನ ದೇವಿ ದರ್ಶನಕ್ಕೆ ವಿಡಿಯೋ ಮಾಡೋಕ್ಕೆಲ್ಲ ಅವಕಾಶನೇ ಇಲ್ಲ, ಓನ್ಲಿ ಹೊರಗಡೆ ಮಾತ್ರನೇ ಮಾಡೋಕ್ಕಾಗೋದು. ನಾವು ಸಿಗಂದೂರು ದೇವಿ ದರ್ಶನ ಮಾಡಿಕೊಂಡು ವಾಪಸ್ ಹೊರಗಡೆ ಬಂದಿದ್ದೀವಿ. ಇವಾಗ ಲಾಂಚ್ ಕಡೆಗೆ ಹೋಗ್ತಾ ಇದ್ದೀವಿ. ಈಗ ಪಾರ್ಕಿಂಗ್ ಬಂದಿದ್ದೀವಿ. ಇಲ್ಲಿಂದ ಗಾಡೀಲಿ ಲಾಂಚ್ ಕಡೆಗೆ ಹೋಗ್ಬೇಕು. ಶರಾವತಿ ನದಿಗೆ ಹೋಗಿ ಅಲ್ಲಿಂದ ಶರಾವತಿ ನದಿಯನ್ನು ಕ್ರಾಸ್ ಮಾಡಿ ಲಾಂಚಲ್ಲಿ ಆಚೆ ಕಡೆ ಹೋಗ್ಬೇಕು. ಹಾಯ್, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಆ್ಯಂಡ್ ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು. ಟಾಟಾ, ಬಾಯ್.